ಎಲ್ಲರಿಗೂ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 1 ಪ್ರಾಣಿ ಪ್ರಪಂಚ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಟೀಚರ್ ಟೇಬಲ್ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮುಖಾಂತರ ನಾವು ಹಾಕುವ ಎಲ್ಲಾ ವಿಡಿಯೋಸ್ನ ಮುಂಚಿತವಾಗಿಯೇ ನೋಡಬಹುದು. ಓಕೆ, ಈಗ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಪರಿಸರ ಅಧ್ಯಯನ ಪಾಠ 1 ಪ್ರಾಣಿ ಪ್ರಪಂಚ. ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ. ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು. ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿನಗೆ ಗೊತ್ತೇ? ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು. ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರಿ. ಮೊದಲನೇದು, ನಾವು ಮನುಷ್ಯರು 2 ಕಾಲಿನಲ್ಲಿ ನಡೆಯುತ್ತೇವೆ. ಪ್ರಾಣಿಗಳು 4 ಕಾಲುಗಳಲ್ಲಿ ನಡೆಯುತ್ತದೆ. 2, ನಮಗೆ ಕಣ್ಣು, ಮೂಗು, ಬಾಯಿ ಇದೆ. ಪ್ರಾಣಿಗಳಿಗೂ ಸಹ ಇವೆ. 3, ನಾವು ಬದುಕಲು ಆಹಾರ ಸೇವಿಸುತ್ತೇವೆ. ಪ್ರಾಣಿಗಳು ಸಹ ಆಹಾರ ಸೇವಿಸುತ್ತವೆ. ಮೇಲಿನ ಚಿತ್ರಗಳನ್ನು ನೋಡು. ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು. ನಾನು ಹಸು. ನನಗೆ 2 ಕಾಲುಗಳಿವೆ. ಹಸುವಿಗೆ 4 ಕಾಲುಗಳಿವೆ. ನಾನು ಮಾತನಾಡುತ್ತೇನೆ. ಹಸುವು ಮಾತನಾಡುವುದಿಲ್ಲ. ನನಗೆ ಕೊಂಬು ಇಲ್ಲ. ಹಸುವಿಗೆ ಕೊಂಬುವಿರುತ್ತದೆ. ನಾನು ಬಾಲವನ್ನು ಹೊಂದಿಲ್ಲ. ಹಸುವು ಬಾಲವನ್ನು ಹೊಂದಿರುತ್ತದೆ. ನಾನು ಬಟ್ಟೆಗಳನ್ನು ಧರಿಸುತ್ತೇನೆ. ಹಸುವು ಬಟ್ಟೆಗಳನ್ನು ಧರಿಸುವುದಿಲ್ಲ. 4ನೇ ತರಗತಿಯ ವನಜ ಬಲು ಚೂಟಿ. ಶಿಕ್ಷಕರೊಡನೆ ಹೊರ ಸಂಚಾರಕ್ಕೆ ಹೋದಾಗ ಕಂಡು ಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ. ಆದರೆ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳವನ್ನು ಬರೆಯಲು ಮರೆತಿದ್ದಾಳೆ. ಅವುಗಳನ್ನು ನೀನು ಬರೆ. ಕ್ರಮ ಸಂಖ್ಯೆ: ಪ್ರಾಣಿಗಳ ಹೆಸರು, ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳ. ಹಸು ದೊಡ್ಡದು, ಕಪ್ಪು ಅಥವಾ ಬಿಳಿ. ಹುಲ್ಲು. ವಾಸಸ್ಥಳ ಕೊಟ್ಟಿಗೆ. 2, ಮೀನು. ಗಾತ್ರ ಚಿಕ್ಕದು, ಬಣ್ಣ ಬಿಳಿ ಅಥವಾ ನೀಲಿ. ಆಹಾರ ಹುಳು. ವಾಸಸ್ಥಳ ನೀರು. 3ನೇದು, ಕೊಕ್ಕರೆ. ಗಾತ್ರ ಚಿಕ್ಕದು, ಬಣ್ಣ ಬಿಳಿ. ಆಹಾರ ಹುಳು. ವಾಸಸ್ಥಳ ಗಿಡ. 4, ಚಿಟ್ಟೆ. ಗಾತ್ರ ಚಿಕ್ಕದು, ಬಣ್ಣ ಹಸಿರು ಅಥವಾ ಕೆಂಪು. ಆಹಾರ ಮಕರಂದ. ವಾಸಸ್ಥಳ ಗಿಡ. 5, ಕೋತಿ. ಗಾತ್ರ ಚಿಕ್ಕದು, ಬಣ್ಣ ಕೆಂಪು ಅಥವಾ ಬಿಳಿ. ಆಹಾರ ಹಣ್ಣು. ವಾಸಸ್ಥಳ ಗಿಡಗಳು ಅಥವಾ ಮರಗಳು. 6, ಓತಿಕ್ಯಾತ. ಗಾತ್ರ ಚಿಕ್ಕದು, ಬಣ್ಣ ಕೆಂಪು ಅಥವಾ ಬಿಳಿ. ಆಹಾರ ಹುಳು. ವಾಸಸ್ಥಳ ಪೊದೆಗಳು. 7, ಮೊಲ. ಗಾತ್ರ ಚಿಕ್ಕದು, ಬಣ್ಣ ಬಿಳಿ. ಆಹಾರ ಕ್ಯಾರೆಟ್. ವಾಸಸ್ಥಳ ಬಿಲ. 8, ಮಿಡತೆ. ಗಾತ್ರ ಚಿಕ್ಕದು, ಬಣ್ಣ ಹಸಿರು. ಆಹಾರ ಹುಳು. ವಾಸಸ್ಥಳ ಗಿಡ. 9, ಆಮೆ. ಗಾತ್ರ ಚಿಕ್ಕದು, ಬಣ್ಣ ಕಂದು. ಆಹಾರ ಹುಳು. ವಾಸಸ್ಥಳ ನೀರು. 10, ಬಾವಲಿ. ಗಾತ್ರ ಚಿಕ್ಕದು, ಬಣ್ಣ ಕಪ್ಪು. ಆಹಾರ ಹುಳು. ವಾಸಸ್ಥಳ ಗಿಡ. ಬಿಟ್ಟ ಜಾಗವನ್ನು ತುಂಬು. ಮೊದಲನೇ ಪ್ರಶ್ನೆ, ಮೀನಿನಂತೆಯೇ ಕೆಲವು ಪ್ರಾಣಿಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ. ಉತ್ತರ, ನೀರಿನಲ್ಲಿ ವಾಸಿಸುತ್ತವೆ. ಎರಡನೇ ಪ್ರಶ್ನೆ, ಕೋತಿ, ಹಕ್ಕಿ, ಕೀಟಗಳು ಡ್ಯಾಶ್ದಲ್ಲಿ ವಾಸಿಸುತ್ತವೆ. ಉತ್ತರ,
ಗಿಡದಲ್ಲಿ ವಾಸಿಸುತ್ತವೆ? ಮೂರನೇ ಪ್ರಶ್ನೆ, ನೆಲದ ಮೇಲೆ ಡ್ಯಾಶ್ ಮತ್ತು ಡ್ಯಾಶ್ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ? ಉತ್ತರ, ಹಸು ಮತ್ತು ಆನೆ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ. ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ. ಮೊದಲನೇ ಪ್ರಶ್ನೆ, ಸಸ್ಯಗಳಿಂದ ಬರುವ ಹುಲ್ಲು, ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಡ್ಯಾಶ್? ಉತ್ತರ, ಹಸು, ಎಮ್ಮೆ, ಮೊಲ, ಮೇಕೆ, ಕುರಿ, ಆನೆ. ಎರಡನೇ ಪ್ರಶ್ನೆ, ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಡ್ಯಾಶ್? ಉತ್ತರ, ಹುಲಿ, ಸಿಂಹ, ಕರಡಿ, ಚಿರತೆ. ಮೂರನೇ ಪ್ರಶ್ನೆ, ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಡ್ಯಾಶ್? ಉತ್ತರ, ನಾಯಿ, ಬೆಕ್ಕು, ಕಾಗೆ, ಹಂದಿ. ನಿನ್ನ ಸುತ್ತಲೂ ಕಂಡುಬರುವ ವಿವಿಧ ಪ್ರಾಣಿಗಳ ಗಾತ್ರವನ್ನು ಗಮನಿಸು. ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡು. ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು. ಕಾಳು ತಿನ್ನಲು ಬರುವ ಹಕ್ಕಿ, ಕೀಟಗಳ ಆಕಾರ, ಗಾತ್ರವನ್ನು ಗಮನಿಸು. ಮೊದಲನೇ ಪ್ರಶ್ನೆ, ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ? ಉತ್ತರ, ಮನೆಯಲ್ಲಿ ಬಳಸುವ ಹಾಲು ಹಸು, ಎಮ್ಮೆ, ಮೇಕೆಯಿಂದ ದೊರೆಯುತ್ತದೆ. ಎರಡನೇ ಪ್ರಶ್ನೆ, ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು. ಉತ್ತರ, ತರಕಾರಿ, ಬೇಳೆ, ಕಾಳುಗಳು, ಜೋಳ, ಅಕ್ಕಿ, ಗೋಧಿ, ನವಣೆ, ಸೊಪ್ಪು, ಹಾಲು, ಮೊಸರು, ತುಪ್ಪ, ಬೆಣ್ಣೆ. ಮೂರನೇ ಪ್ರಶ್ನೆ, ಪ್ರಾಣಿಗಳಿಂದ ನಮಗಾಗುವ 5 ಅನುಕೂಲಗಳನ್ನು ಬರೆ. ಉತ್ತರ, ಪ್ರಾಣಿಗಳಿಂದ ಹಾಲು ಸಿಗುತ್ತದೆ. ಪ್ರಾಣಿಗಳಿಂದ ಎಣ್ಣೆಯನ್ನು ಪಡೆಯುತ್ತೇವೆ. ವ್ಯವಸಾಯ ಮಾಡಲು ಪ್ರಾಣಿಗಳು ಸಹಾಯಕವಾಗಿದೆ. ಪ್ರಾಣಿಗಳಿಂದ ಮಾಂಸ ಪಡೆಯುತ್ತೇವೆ. ಕೆಲವು ಪ್ರಾಣಿಗಳನ್ನು ಸಾರಿಗೆಗೆ ಬಳಸುತ್ತೇವೆ. ಹೊಂದಿಸಿ ಬರೆ. ಪ್ರಾಣಿ ಉಪಯೋಗ: ಎತ್ತು, ಉಳುಮೆ; ಎಮ್ಮೆ, ಹಾಲು; ಕುರಿ, ಉಣ್ಣೆ; ಕೋಳಿ, ಮೊಟ್ಟೆ; ಕುದುರೆ, ಜಟಕಾ ಬಂಡಿ; ಜೇನುನೊಣ, ಜೇನುತುಪ್ಪ; ಮೀನು, ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ; ರಣಹದ್ದು, ಸತ್ತ ಪ್ರಾಣಿ ತಿಂದು ಪರಿಸರದ ಶುದ್ಧಿ. ಒಗಟು ಬಿಡಿಸು. ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ. ಉತ್ತರ, ಕೋಳಿ. ನೆಕ್ಸ್ಟ್, ದೊಡ್ಡೊಟ್ಟೆ ದೊಡ್ಡಣ್ಣಗೆ ಹಿಂದು ಬಾಲ ಮುಂದು ಬಾಲ. ಉತ್ತರ, ಆನೆ. ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ತಣ್ಣನೆಯ ಜಿಗಿತ. ಉತ್ತರ, ಮೊಲ. ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ, ಹತ್ತಿ ಹಣ್ಣನ್ನು ಮೆದ್ದವನು ನಿಪುಣ. ಉತ್ತರ, ಅಳಿಲು. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಉತ್ತರ, ಬೆಕ್ಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.